ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ನಾನು ಇಂದಿನ ಈ ವಿಡಿಯೋದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತಾಗಿ ಮತ್ತು ಮಹಾವಿಷ್ಣುವನ್ನು ಕುರಿತಾಗಿ ಹೇಳಿದ ಅವರೇ ಸ್ವಂತವಾಗಿ ರಚಿಸಿದ 12 ಸ್ತೋತ್ರಗಳು ಅನ್ನೋ ಸ್ತೋತ್ರಗಳ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲು ಬಯಸುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ಈ ಸ್ತೋತ್ರಗಳ ಪಠಣವನ್ನು ಮಾಡಿದ್ದೆ. ಈ ವಿಡಿಯೋದಲ್ಲಿ ಈ ಸ್ತೋತ್ರಗಳ ಪಠಣ ಸಹಿತವಾಗಿ ಇದರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳಿಯೋಣ. ಸಗುಣ ಉಪಾಸನೆ ಮತ್ತು ನಿರ್ಗುಣ ಉಪಾಸನೆ ಅಥವಾ ಸಗುಣ ಆರಾಧನಾ ಪದ್ಧತಿ ಮತ್ತು ನಿರ್ಗುಣ ಆರಾಧನಾ ಪದ್ಧತಿ ಅಥವಾ ಸಗುಣ ಪೂಜೆ ಮತ್ತು ನಿರ್ಗುಣ ಪೂಜೆ ಎಂಬ 2 ವಿಚಾರಗಳು ಇವೆ. ಇದರಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಸಗುಣ ಪೂಜೆಯನ್ನು ಹೆಚ್ಚಾಗಿ ಹೇಳಿರುತ್ತಾರೆ. ಅಂದರೆ ವಿಷ್ಣುವೇ ಅಥವಾ ಶ್ರೀಕೃಷ್ಣ ಪರಮಾತ್ಮನೇ ಮೋಕ್ಷವನ್ನು ಕೊಡುವಂಥ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ. ಇವನನ್ನು ನಾವು ಪೂಜಿಸಬೇಕು, ಪ್ರಾರ್ಥಿಸಬೇಕು, ಆರಾಧಿಸಬೇಕು, ಅವನ ಜಪವನ್ನು ಮಾಡಬೇಕು. ನಮ್ಮ ಜೀವನವನ್ನು ಆ ಭಗವಂತನ ಧ್ಯಾನ ಮತ್ತು ಪೂಜೆಗಳಲ್ಲಿ, ಜಪಗಳಲ್ಲಿ, ಚಿಂತನೆಯಲ್ಲಿ ಕಳೆಯಬೇಕು ಎಂದು ಇಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಹೇಳುತ್ತಾರೆ. ಅವರು ಸಗುಣೋಪಾಸನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾರೆ. ಭಗವತ್ಪಾದ ಶಂಕರಾಚಾರ್ಯರು ನಿರ್ಗುಣ ಉಪಾಸನೆಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ. ಈ ವಿಡಿಯೋದಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಅಥವಾ ಆನಂದ ತೀರ್ಥರು ಮಹಾವಿಷ್ಣುವನ್ನು ಕುರಿತು ಧ್ಯಾನವನ್ನು ಕೊಡುತ್ತಾ ಮಹಾವಿಷ್ಣುವಿನ ಮೂರ್ತಿಯನ್ನು ಅಥವಾ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ಅಥವಾ ಯಾವುದೇ ದೇವರ ಮೂರ್ತಿಯನ್ನು ನಾವು ಅಡಿಯಿಂದ ಮುಡಿಯವರೆಗೂ, ಮುಖದವರೆಗೂ ನೋಡಬೇಕು ಎಂದು ಹೇಳುತ್ತಾ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ಇರುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ನಾವು ಭಗವಂತನನ್ನು ದೃಷ್ಟಿಸುವಾಗ, ಅಂದರೆ ಮೂರ್ತಿಯನ್ನು ದೃಷ್ಟಿಸುವಾಗ ಅಥವಾ ಹೃದಯ ಕಮಲದಲ್ಲಿ ಭಗವಂತನ ಮೂರ್ತಿಯನ್ನು ಇಟ್ಟುಕೊಂಡು ಪೂಜಿಸಿದಾಗ ಹೇಗೆ ಪೂಜಿಸಬೇಕು, ಹೇಗೆ ಭಗವಂತನ ದರ್ಶನ ಮಾಡಬೇಕು ಎಂದರೆ ಮೊದಲು ಭಗವಂತನ ಪಾದ ಪದ್ಮಗಳನ್ನು ನಾವು ದರ್ಶಿಸಬೇಕು ಅಥವಾ ನೋಡಬೇಕು. ನಂತರ ಭಗವಂತನ ಸೊಂಟ ಪ್ರದೇಶವನ್ನು ನಾವು ದರ್ಶಿಸಬೇಕು. ನಂತರ ಭಗವಂತನ ಹೊಟ್ಟೆಯ ಪ್ರದೇಶವನ್ನು ನಾವು ದರ್ಶಿಸಬೇಕು. ನಂತರ ಭಗವಂತನ ಎದೆಯ ಪ್ರದೇಶವನ್ನು ನಾವು ದರ್ಶಿಸಬೇಕು. ಅಂದರೆ ಹೃದಯ ಪ್ರದೇಶವನ್ನು ನಾವು ದರ್ಶಿಸಬೇಕು. ಅನಂತರ ನಾವು ಭಗವಂತನ ಕಂಠವನ್ನು ದರ್ಶಿಸಬೇಕು ಮತ್ತು ಭುಜಗಳೆರಡನ್ನು ದರ್ಶಿಸಬೇಕು. ಯಾಕಂದರೆ ಚತುರ್ಭುಜನಾದ ಮಹಾವಿಷ್ಣುವಿನ ಭುಜಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎನ್ನುವ ಅತ್ಯಂತ ಶ್ರೇಷ್ಠವಾದ ಭಗವದ್ಭಕ್ತರಿಗೆ ರಕ್ಷಣೆಯನ್ನು ಕೊಡುವಂಥ ವಿಚಾರಗಳು ಇರುತ್ತವೆ. ಮತ್ತು ಭಗವಂತನ ಹುಬ್ಬುಗಳನ್ನು ದರ್ಶಿಸಬೇಕು ಮತ್ತು ಭಗವಂತನ ಪೂರ್ಣ ಮುಖವನ್ನು, ಅಂದರೆ ಸದಾ ಆನಂದಮಯವಾಗಿರೋ ಭಗವಂತನ ಮುಖವನ್ನು ದರ್ಶಿಸಿದರೆ, ಕ್ರಮಕ್ರಮವಾಗಿ ದರ್ಶಿಸಿದರೆ ನಮ್ಮ ಸರ್ವ ಪಾಪಗಳಿಂದ ನಾವು ವಿಮುಕ್ತಿಯನ್ನು ಹೊಂದುತ್ತೇವೆ ಎಂದು ಒಟ್ಟಾರೆ ಈ 12 ಸ್ತೋತ್ರಗಳಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಹೇಳಿರುತ್ತಾರೆ. 12 ಸ್ತೋತ್ರಗಳು, 12 ಎಂದರೆ 12 ಸ್ತೋತ್ರಗಳು. ಇದನ್ನು ಶ್ರೀಮನ್ಮಧ್ವಾಚಾರ್ಯರು ಅಥವಾ ಆನಂದ ತೀರ್ಥರು ರಚಿಸಿದ್ದಾರೆ. ಇದು ಶ್ರೀಕೃಷ್ಣನ ಅಥವಾ ಮಹಾವಿಷ್ಣುವಿನ ಸ್ತುತಿಯಾಗಿದೆ. ಇದನ್ನು ನಾವು ದೈಹಿಕ ಪೂಜೆಗೆ, ಅಂದರೆ ಕೂತು ಪೂಜೆ ಮಾಡುವಾಗ ಇದನ್ನು ಉಪಯೋಗಿಸಬಹುದು, ಅಥವಾ
ಸಾಧ್ಯವಾಗದಿದ್ದಾಗ ಮಾನಸಿಕ ಪೂಜೆ ಮಾಡಿದಾಗ ಆ ಭಗವಂತನು ಹೃದಯದಲ್ಲಿ, ಈ ದೇಹವೇ ದೇವಾಲಯ ಎಂದು ತಿಳಿದುಕೊಂಡು ಈ ಹೃದಯದಲ್ಲಿ ಭಗವಂತನನ್ನು ನೆಲೆಸಿ ಆ ಭಗವಂತನ ಪೂಜೆಯನ್ನು ಮಾನಸಿಕವಾಗಿಯೂ ಮಾಡಬಹುದು. ಶ್ರೀಕೃಷ್ಣನ ಧ್ಯಾನ ಮಾಡಲು ಅಥವಾ ಮಹಾವಿಷ್ಣುವಿನ ಧ್ಯಾನ ಮಾಡಲು ಇದನ್ನು ಉಪಯೋಗಿಸಬಹುದಾಗಿದೆ ಎಂದು ನಾವು ತಿಳಿಯಬೇಕು. ಮೊದಲನೇ ಸ್ತೋತ್ರಕ್ಕೆ ಈಗ ಪ್ರವೇಶ ಮಾಡೋಣ. ಮೊದಲನೇ ಸ್ತೋತ್ರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೀಗೆ ಹೇಳಿದ್ದಾರೆ ನೋಡಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶಾವರಪ್ರದಂ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶಾವರಪ್ರದಂ. ಈ ಶ್ಲೋಕದಲ್ಲಿ ನೋಡಿ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ, ಒಂದು ಶಬ್ದ ವಾಸುದೇವಂ ಅಂತ ಬರ್ತದೆ. ವಸುದೇವ ದೇವಕಿಯರ ಮಗನಾದ ಶ್ರೀಕೃಷ್ಣ ಪರಮಾತ್ಮ ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಮತ್ತು ಇಂದಿರಾ ಪತಿಮಾದ್ಯಾದಿ, ಮಹಾಲಕ್ಷ್ಮಿಯ ಪತಿಯಾದ ಮಹಾವಿಷ್ಣು ಶ್ರೀಮನ್ನಾರಾಯಣ ಇವರನ್ನು ಕುರಿತಾಗಿ ಈ ಸ್ತುತಿಯು ಹೊರಟಿದೆ. ಇಂದಿರಾ ಪತಿಯಾದ ಮಹಾವಿಷ್ಣುವು ಶ್ರೀಮನ್ ಮಧ್ವಾಚಾರ್ಯರ ಅತ್ಯಂತ ಪರಬ್ರಹ್ಮ ಸ್ವರೂಪವಾದ ವಿಚಾರವಾಗಿದೆ ಎಂದು ಹೇಳುತ್ತಾ, ನಾರಾಯಣ ಸ್ವರೂಪಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಅಥವಾ ಸಾಕ್ಷಾತ್ ಮಹಾವಿಷ್ಣುವಿಗೆ ನಾನು ಯಾವಾಗಲೂ ನನ್ನ ನಮನಗಳನ್ನು ಅಂದರೆ ಸಾಷ್ಟಾಂಗವಾಗಿ ನಮಿಸುತ್ತೇನೆ. ಎಂತಹ ಭಗವಂತನಿವನು? ಈ ಭಗವಂತನು ಅಂದರೆ ಈ ಶ್ರೀಕೃಷ್ಣ ಪರಮಾತ್ಮನು ಅಥವಾ ಮಹಾವಿಷ್ಣುವು ಸದಾ ಆನಂದ ಸ್ವರೂಪಿಯಾಗಿರುತ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂದು ನವವಿಧ ಭಕ್ತಿಯನ್ನು ನಾರದ ಸೂತ್ರದಲ್ಲಿ ನಾವು ನೋಡಬಹುದು. ಶ್ರವಣ ಮಾಡುವುದು, ಭಗವಂತನ ವಿಚಾರಗಳನ್ನು ಶ್ರವಣ ಮಾಡುವುದು. ಕೀರ್ತನಂ, ಭಗವಂತನನ್ನು ಸ್ತುತಿಸುವುದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ವಿಷ್ಣುವನ್ನು ಸದಾಕಾಲ ಜಪ ಮಾಡುತ್ತಾ ಇರೋದು ಅಥವಾ ಶ್ರೀಕೃಷ್ಣ ಪರಮಾತ್ಮನು ಸದಾ ಜಪವನ್ನು ಮಾಡೋದು. ವಿಷ್ಣು ಸ್ಮರಣಂ ಪಾದಸೇವನಂ, ಸದಾಕಾಲ ನಮ್ಮ ಮನಸ್ಸನ್ನು ಅವನ ಅಡಿದಾವರೆಗಳಲ್ಲಿ, ಅವನ ಚರಣ ಕಮಲಗಳಲ್ಲಿ ಇಡುವುದು. ಪಾದಸೇವನಂ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಅರ್ಚನಂ, ಪೂಜೆ ಮಾಡುವುದು. ವಂದನಂ, ಸಾಷ್ಟಾಂಗ ನಮಸ್ಕಾರ ಮಾಡುವುದು. ದಾಸ್ಯಂ, ನಾವು ಅವನ ದಾಸರು ಎಂದು ತಿಳಿದು ಭಗವಂತನಿಗೆ ನಾವು ಪೂಜೆ ಸಲ್ಲಿಸುವುದು, ಪ್ರಾರ್ಥನೆ ಸಲ್ಲಿಸುವುದು ಮುಂತಾದವುಗಳನ್ನು ಮಾಡುವುದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ, ಸ್ನೇಹಿತನನ್ನಾಗಿ ನೋಡುವುದು. ಭಗವಂತನು ಸ್ನೇಹಿತನನ್ನಾಗಿ ನೋಡುವುದು. ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವುದು. ಆತ್ಮನಿವೇದನಂ, ಆ ಭಗವಂತನು ನನ್ನ ಆತ್ಮಸ್ಥಿತನಾಗಿದ್ದಾನೆ ಎಂದು ತಿಳಿದು ಭಗವಂತನಿಗೆ ನಮ್ಮನ್ನು ನಾವು ಕಾಯ ವಾಚ ಮನಸ ಕರ್ಮಣ ಅರ್ಪಣೆ ಮಾಡಿಕೊಳ್ಳುವುದು. ಇದು ಮೂಲಭೂತ ಸಿದ್ಧಾಂತವಾಗಿದೆ. ಇವನು ಈ ಮಹಾವಿಷ್ಣುವು ಅಥವಾ ಶ್ರೀಮನ್ನಾರಾಯಣ ಅಥವಾ ಶ್ರೀಕೃಷ್ಣ ಪರಮಾತ್ಮನು ಪರಬ್ರಹ್ಮ ಸ್ವರೂಪಿಯಾಗಿರುತ್ತಾನೆ. ಯಾವುದೇ ದೋಷ
ದೋಷವಿಲ್ಲದ ದೋಷರಹಿತನಾಗಿದ್ದಾನೆ. ಬ್ರಹ್ಮನಂತಹ ದೇವತೆಗಳಿಗೂ ಸಹ ಮೋಕ್ಷವನ್ನು ಕೊಡುವಂಥವನಾಗಿದ್ದಾನೆ. ಇಂಥ ಭಗವಂತನಲ್ಲಿ ನಾವು ನನಗೆ ಮೋಕ್ಷವನ್ನೇ ಕೊಡು ಪರಮಾತ್ಮ, ಈ ಜನ್ಮ ಮರಣ ಚಕ್ರಗಳಿಂದ ನನ್ನನ್ನು ಆಚೆ ಹಾಕು, ಸದಾಕಾಲ ನಿನ್ನ ಜೊತೆಗೇ ಇರುವ ಆನಂದ ಸ್ವರೂಪಿಯಾದ ನಿನ್ನ ಜೊತೆಗೆ ಇರುವ ವರವನ್ನು ಕೊಡು, ನನ್ನನ್ನು ಉದ್ಧಾರ ಮಾಡು ಎಂದು ನಾವು ಪ್ರಾರ್ಥಿಸಿದರೆ ಈ ಭಗವಂತನು ತನ್ನ ಭಕ್ತರ ಉದ್ಧಾರಕ್ಕಾಗಿ ಅತ್ಯಂತ ಕರುಣಾಮಯನಾಗಿ ಕಾಪಾಡುತ್ತಾನೆ ಎಂಬುದನ್ನು ನಾವು ತಿಳಿದುಕೊಂಡು ಈ ಭಕ್ತಿ ಭಾವದಿಂದ ಭಗವಂತನನ್ನು ಸ್ತುತಿಸಬೇಕು. ಇಂತಹ ದೇವನನ್ನು, ಈ ಗುಣಗಳು ಇರುವ ದೇವನನ್ನು, ಯಾವುದೇ ದೋಷವಿಲ್ಲದ ಆ ಭಗವಂತನನ್ನು ದೃಢಭಕ್ತಿಯಿಂದ ಪ್ರಾರ್ಥಿಸಿದರೆ, ಪೂಜಿಸಿದರೆ, ಆರಾಧಿಸಿದರೆ, ಧ್ಯಾನಿಸಿದರೆ ಭಕ್ತರಿಗೆ ಸರ್ವ ಅಭಿಷ್ಟಗಳನ್ನು ದಯಪಾಲಿಸುತ್ತಾನೆ. ಅಷ್ಟೇ ಅಲ್ಲ, ಮೋಕ್ಷವನ್ನು ದಯಪಾಲಿಸುತ್ತಾನೆ. ಇಂತಹ ದೇವನನ್ನು ದರ್ಶಿಸುವಾಗ ಅಡಿಯಿಂದ, ಅಂದರೆ ಭಗವಂತನ ಪಾದಪದ್ಮಗಳಿಂದ ಅಡಿದಾವರೆಯಿಂದ ಹಿಡಿದುಕೊಂಡು ಅವನ ಮುಖಕಮಲದವರೆಗೂ ಯಾರು ಹಂತ ಹಂತವಾಗಿ ತಮ್ಮ ಮನಸ್ಸನ್ನು ಭಗವಂತನಲ್ಲಿಯೇ ಇಟ್ಟು ದರ್ಶಿಸುತ್ತಾರೋ ಅವರು ಸರ್ವ ಪಾಪಗಳಿಂದಲೂ ಸರ್ವ ದೋಷಗಳಿಂದಲೂ ವಿಮುಕ್ತರಾಗಿ ಶ್ರೀಹರಿಯ ವಾಸಸ್ಥಾನವಾದ ವೈಕುಂಠವನ್ನೇ ಪಡೆಯುತ್ತಾರೆ ಎಂದು ಇಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಅತೀ ಸ್ಪಷ್ಟವಾಗಿ ಹೇಳುತ್ತಾರೆ. ಶ್ರೀಮನ್ ಮಧ್ವಾಚಾರ್ಯರು ಅತ್ಯಂತ ಶ್ರೇಷ್ಠರಾದ ಆಚಾರ್ಯರು. ಹಾಗಾಗಿ ಅವರ ಮಾತಿನಲ್ಲಿ ನಾವು ಪೂರ್ತಿಯಾಗಿ ನಂಬಿಕೆಯನ್ನು ಇಟ್ಟು ಸಗುಣೋಪಾಸನೆಯನ್ನು ಮಾಡುವಾಗ ಇದನ್ನು ನಾವು ಆಚರಿಸಬೇಕು ಎನ್ನುವುದೇ ಇಲ್ಲಿ ಅತಿ ಮುಖ್ಯವಾದ ವಿಚಾರವಾಗಿದೆ. 2ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತೆ ನೋಡಿ, ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವತ್ ಋತ್ತಮಶಮನೇಕಾರ್ಭಂ ಶ್ರೀಪತೇಃ ಪಾದಪಂಕಜಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ವಂದೇ. ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವತ್ ಋತ್ತಮಶಮನೇಕಾರ್ಭಂ ಶ್ರೀಪತೆ ಪಾದಪಂಕಜಂ. ಈ ಶ್ಲೋಕದಲ್ಲಿ ಭಗವಂತನ ಪಾದಪದ್ಮಗಳನ್ನು ಪ್ರಥಮವಾಗಿ ದರ್ಶಿಸಬೇಕು ಎಂದು ಇಲ್ಲಿ ಮಧ್ವಾಚಾರ್ಯರು ಹೇಳುತ್ತಾರೆ. ಹಾಗೆ ದರ್ಶಿಸುವುದರಿಂದ ಏನಾಗತ್ತೆ ಅಂದರೆ, ನಾವು ಭಗವಂತನನ್ನು ನೋಡುವಾಗ ಅವನ ಪಾದಪದ್ಮಗಳಿಂದ ಶುರು ಮಾಡಿ ನೋಡಬೇಕು. ಆ ಭಗವಂತನ ಪಾದಗಳನ್ನು ನೋಡುವುದರಿಂದ ಏನು ಉಪಯೋಗ ಅಂತ ನೀವು ಕೇಳಿದರೆ, ನಮ್ಮ ಅಜ್ಞಾನ ಮತ್ತು ಅವಿದ್ಯೆಗಳು ಸಂಪೂರ್ಣ ನಾಶವಾಗುತ್ತದೆ. ಈ ಅಜ್ಞಾನವೇ ನಮ್ಮ ಮನಸ್ಸಿನ ಅತ್ಯಂತ ಘೋರವಾದ ಕತ್ತಲೆಯಾಗಿರುತ್ತದೆ. ಇಂತಹ ಅಜ್ಞಾನವೆಂಬುದು ಪ್ರತಿಯೊಬ್ಬ ಮಾನವನಿಗೂ ಬಹು ದೊಡ್ಡ ಕಂಟಕವಾಗುತ್ತದೆ. ಹೇಗೆಂದರೆ, ಈ ಅಜ್ಞಾನದಿಂದ ಅವಿದ್ಯೆ ಉಂಟಾಗುತ್ತದೆ, ಅವಿದ್ಯೆಯಿಂದ ಕಾಮನೆಗಳು ಉಂಟಾಗುತ್ತವೆ, ಕಾಮನೆಗಳಿಂದ ನಾವು ನಮ್ಮ ಬಯಕೆಗಳನ್ನು, ಕಾಮನೆಗಳು ಅಂದರೆ ಬಯಕೆಗಳು ಅಂತ ಅರ್ಥ, ನಮ್ಮ ಬಯಕೆಗಳನ್ನು ತೀರಿಸಿಕೊಳ್ಳುವ ಹಪಾಹಪಿಯಲ್ಲಿ ನಾವು ಕೆಲವು ಸಲ ವೇದದಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ ವಿಹಿತ ಕರ್ಮಗಳನ್ನು ಮಾಡುತ್ತೇವೆ. ಕೆಲವು ಸಲ ವೇದದಲ್ಲಿ, ಶಾಸ್ತ್ರಗಳಲ್ಲಿ ಹೇಳದ ನಿಷಿದ್ಧ ಕರ್ಮಗಳನ್ನು ಮನುಷ್ಯನು ಸ್ವಾರ್ಥಕ್ಕಾಗಿ,
ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಮಾಡುತ್ತಾ ಹೋಗುತ್ತಾನೆ. ಹೀಗಾಗಿ ಈ ಮನುಷ್ಯನು ಸಂಸಾರ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಹೇಗೆಂದರೆ ಅವಿದ್ಯೆ ಅಜ್ಞಾನದಿಂದ ಅಜ್ಞಾನ ಅಥವಾ ಅವಿದ್ಯೆ ಒಂದೇ ಅಂತ ನೀವು ತಗೊಂಡ್ರೆ, ಅವಿದ್ಯೆಯಿಂದ ಕಾಮದಿಂದ ಕರ್ಮಗಳಿಂದ ಜನ್ಮ ಅಥವಾ ಸಂಸಾರ. ಹೀಗೆ ಈ ಸಂಸಾರದಲ್ಲಿ ಸದಾ ಕಾಲ ನಾವು ಸುತ್ತುತ್ತಾ ಇರುತ್ತೇವೆ. ಪ್ರತಿ ಜನ್ಮದಲ್ಲೂ ಮನುಷ್ಯನು ಹೀಗೆ ಕರ್ಮಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಭಗವಂತನನ್ನು ಸ್ಮರಿಸದೆ ಜೀವನವನ್ನು ವ್ಯರ್ಥಗೊಳಿಸುತ್ತಾ ಇರುತ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ಯಾದರೂ ಹಾಗೆ ಮಾಡದೆ ಭಗವಂತನ ಶ್ರೀಹರಿಯ ಪಾದಪದ್ಮಗಳನ್ನು ಸಂಪೂರ್ಣವಾಗಿ ನಂಬಿ ಆ ಪಾದಪದ್ಮಗಳಿಗೆ ಸಂಪೂರ್ಣವಾಗಿ ಶರಣಾಗತಿಯಾಗಿ ಯಾಕೆಂದರೆ ಈ ಪಾದಪದ್ಮಗಳು, ಭಗವಂತನ ಪಾದಗಳು ಸಕಲ ದೇವತೆಗಳ ತಲೆಯ ಮೇಲಿನ ಕಿರೀಟಗಳೆಂಬ ಪೀಠದಲ್ಲಿ ನೆಲೆಗೊಂಡಿವೆ. ಅಂದರೆ ಆ ಕಿರೀಟದ ಮೇಲೆ ಈ ಭಗವಂತನ ಪಾದಪದ್ಮಗಳು ನೆಲೆಸಿವೆ ಎಂದು ತಿಳಿದುಕೊಂಡು ಈ ಪಾದಗಳು ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುತ್ತವೆ. ಸೂರ್ಯನ ಪ್ರಕಾಶಮಾನವಾದ ಅರಿವಿನ ಜ್ಞಾನವನ್ನು ಈ ಪಾದಪದ್ಮಗಳು ನಮ್ಮಲ್ಲಿ ಉಂಟು ಮಾಡುತ್ತವೆ ಎಂಬ ಭಾವದಿಂದ ನಾವು ಭಗವಂತನ ಪಾದಗಳ ದರ್ಶನವನ್ನು ಮಾಡಬೇಕು. ಮನುಷ್ಯ ಜನ್ಮದಲ್ಲಿ, ಹಿಂದಿನ ಜನ್ಮಗಳಲ್ಲಿ ನಾವು ಅಥವಾ ಈಗಿನ ಜನ್ಮದಲ್ಲಿ ನಾವು ಹೆಚ್ಚಿನ ಪುಣ್ಯವನ್ನೇ ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ದೇವತೆಗಳಾಗಿ ಹುಟ್ಟುತ್ತೇವೆ. ಪುಣ್ಯ ಪಾಪಗಳನ್ನು ಸರಿಸಮಾನವಾಗಿ ಮಾಡಿದ್ದರೆ ಮನುಷ್ಯನಾಗಿ ಹುಟ್ಟುತ್ತೇವೆ. ಪಾಪವನ್ನೇ ಅತಿ ಹೆಚ್ಚಾಗಿ ಮಾಡಿ ಪುಣ್ಯವನ್ನು ಕಡಿಮೆ ಮಾಡಿದ್ದರೆ ನಾವು ಪ್ರಾಣಿಗಳಾಗಿ ಹುಟ್ಟಬಹುದು, ಜಂತುಗಳಾಗಿ ಹುಟ್ಟಬಹುದು, ಕ್ರಿಮಿಕೀಟಗಳಾಗಿ ಹುಟ್ಟಬಹುದು ಅಥವಾ ವೃಕ್ಷಗಳಾಗಿ ಹುಟ್ಟಬಹುದು. ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳು ಮುಂದಿನ ಜನ್ಮಗಳನ್ನು ನಿರ್ಧರಿಸುತ್ತವೆ ಎಂದು ತಿಳಿದುಕೊಂಡು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿ ಯಜ್ಞ ದಾನ ತಪಕರ್ಮ ಪಾವನಾನಿ ಮನೀಷಿಣಾಂ ಎಂದು ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದಂತೆ ಯಜ್ಞ ದಾನ ತಪಕರ್ಮ ಪಾವನಾನಿ ಮನೀಷಿಣಾಂ ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಎಂಬುದು ಇಲ್ಲಿಯ ಸಿದ್ಧಾಂತವಾಗಿದೆ. ಹಾಗಾಗಿ ನಾವು ಪ್ರಥಮವಾಗಿ ಭಗವಂತನ ಪಾದಪದ್ಮಗಳ ದರ್ಶನವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಭಗವಂತನನ್ನು ಹೇಗೆ ನೋಡಬೇಕು? ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೇವೆ, ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೇವೆ, ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುತ್ತೇವೆ. ಆವಾಗ ಆ ಮೂರ್ತಿಯನ್ನು ನೋಡಿದಾಗ ಭಗವಂತನ ಪಾದಪದ್ಮಗಳನ್ನು ಪ್ರಪ್ರಥಮವಾಗಿ ನಾವು ದರ್ಶಿಸಬೇಕು ಎಂದು ಹೇಳುತ್ತಾ ಮುಂದಿನ ಶ್ಲೋಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು 3ನೇ ಶ್ಲೋಕ ಹೀಗೆ ಹೇಳ್ತಾರೆ ನೋಡಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶಾವರಪ್ರದಂ. ಮುಂದಿನ ಶ್ಲೋಕ ಹೀಗೆ ಬರ್ತದೆ ನೋಡಿ. ಜಾಂಬೂನದಾರಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತುಃ ಸ್ವರ್ಣಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಭಗವಂತನ ಸೊಂಟವನ್ನು ನೋಡಬೇಕು ಎಂದು ಈ ಶ್ಲೋಕದಲ್ಲಿ ಹೇಳುತ್ತಾರೆ. ಅಂದರೆ ಪಾದಪದ್ಮಗಳನ್ನು ನೋಡಿದ ನಂತರ ಭಗವಂತನ ಸೊಂಟವನ್ನು ನೋಡಬೇಕು. ಇಲ್ಲಿ ನೀವು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ಭಗವಂತನ ಸೊಂಟ ಹೇಗಿರುತ್ತೆ
ಈ ಭಗವಂತನ ಸೊಂಟವು ಚಿನ್ನದ ಬಟ್ಟೆಯಲ್ಲಿ ಮುಚ್ಚಲ್ಪಟ್ಟಿದೆ, ಆಭರಣ ಸಹಿತವಾಗಿದೆ. ಅಲಂಕಾರ ಪ್ರಿಯೋ ವಿಷ್ಣು ಅಂತ ನಾವು ಹೇಳ್ತೇವೆ. ಅಭಿಷೇಕ ಪ್ರಿಯ ಶಿವ, ಶ್ರೀಕೃಷ್ಣ ಪರಮಾತ್ಮನಾಗಲಿ ಮಹಾವಿಷ್ಣು ಆಗಲಿ ಅಲಂಕಾರ ಪ್ರಿಯನಾಗಿರುತ್ತಾನೆ ಎನ್ನುವ ಮೂಲಭೂತವಾಗಿ ತಿಳಿದುಕೊಂಡು ಮಹಾವಿಷ್ಣುವಿನ ಅಥವಾ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ನೋಡಿದಾಗ ಆ ಮೂರ್ತಿ ಅಲಂಕಾರ ಹೇಗಿರುತ್ತೆ ಅಂದರೆ, ಸೊಂಟ ಪ್ರದೇಶವು ಚಿನ್ನದಿಂದ ಮಾಡಿದ ಬಟ್ಟೆಯಿಂದ ಹೊದಿಸಲ್ಪಟ್ಟಿದೆ. ಪರಮಾತ್ಮನ ಸೊಂಟವು ಚಿನ್ನದ ಸೊಂಟಪಟ್ಟಿಯಿಂದ, ನಾವು ಚಿನ್ನದ ಡಾಬು ಅಂತ ಹೇಳಲ್ವ, ಆ ಡಾಬು ಚಿನ್ನದ ಸೊಂಟಪಟ್ಟಿಯಿಂದ ಆವೃತವಾಗಿದೆ. ಇದು ಶ್ರೀಲಕ್ಷ್ಮೀ ದೇವಿಯು ಯಾವಾಗಲೂ ಆ ಭಗವಂತನ ತೊಡೆಯ ಮೇಲೆ ಕುಳಿತು ಅವನ ಸೊಂಟವನ್ನು ಸುತ್ತುವರಿದಿದ್ದಾಳೆ. ಇಂತಹ ಮಹಾಲಕ್ಷ್ಮಿಯಿಂದ ಆವೃತವಾಗಿರುವ ಅಂತಹ ಭಗವಂತನ ಸೊಂಟವನ್ನು ದರ್ಶನ ಮಾಡಿದರೆ, ಚಿಂತಿಸಿದರೆ ಲಕ್ಷ್ಮೀ ಸಹಿತ ಶ್ರೀಮನ್ನಾರಾಯಣನ ದಯೆಯು ಕೃಪೆಯು ನಮಗೆ ಸಿಗುತ್ತದೆ. ಹಾಗಾಗಿ ಇದರಿಂದಾಗಿ ನಮ್ಮ ದಾರಿದ್ರ್ಯವು ನಾಶವಾಗುತ್ತದೆ, ಪರಮಾತ್ಮನ ಸಂಪೂರ್ಣ ಕೃಪಾ ಕಟಾಕ್ಷವು ನಮಗೆ ದೊರಕುತ್ತದೆ. ಹಾಗಾದರೆ ಮೊದಲು ಭಗವಂತನ ಪಾದಪದ್ಮಗಳನ್ನು ನೋಡಬೇಕು, ಅನಂತರ ಭಗವಂತನ ಸೊಂಟವನ್ನು ನೋಡಬೇಕು ಎಂದು ಇಲ್ಲಿ ಮಧ್ವಾಚಾರ್ಯ ಯತಿಗಳು ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ನೋಡಿ, ಉದರಂ ಚಿಂತ್ಯಂ ಈಶಸ್ಯ ತನುತ್ವೇಪಿ ಅಖಿಲಂಬರಂ ವಲಿತ್ರಯಾಂಕಿತಂ ನಿತ್ಯಂ ಆರೂಢಂ ಶ್ರಿಯೈಕಯಾ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶಾವರಪ್ರದಂ. 4ನೇ ಶ್ಲೋಕದಲ್ಲಿ ಸೊಂಟವನ್ನು ನೋಡಿದ ನಂತರ ಭಗವಂತನ ಹೊಟ್ಟೆಯನ್ನು ಅಂದರೆ ಉದರವನ್ನು ಚಿಂತಿಸಬೇಕು, ದರ್ಶಿಸಬೇಕು ಎಂದು ಹೇಳುತ್ತಾರೆ. ಭಗವಂತನ ಹೊಟ್ಟೆ ಎಂದರೆ ನಮ್ಮ ಸಾಮಾನ್ಯ ಹೊಟ್ಟೆಯಲ್ಲ. ಈ ಭಗವಂತನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವೇ ತುಂಬಿಕೊಂಡಿದೆ, 14 ಲೋಕಗಳು ತುಂಬಿಕೊಂಡಿದೆ, ಇಡೀ ವಿಶ್ವವೇ ಈ ಭಗವಂತನ ಹೊಟ್ಟೆಯಲ್ಲಿ ಇದೆ. ಇಂತಹ ಈ ಜಗತ್ತಿನ ಆಧಾರವಾಗಿರುವ ಭಗವಂತನ ಈ ಅತ್ಯದ್ಭುತವಾದ ಹೊಟ್ಟೆಯನ್ನು ಈ ಭಾವನೆಯಿಂದ 14 ಲೋಕಗಳನ್ನೇ ದರ್ಶನ ಮಾಡುತ್ತಾ ಇದ್ದೇವೆ, ಇಡೀ ವಿಶ್ವವನ್ನೇ ಭಗವಂತನ ಹೊಟ್ಟೆಯಲ್ಲಿ ದರ್ಶನ ಮಾಡುತ್ತಾ ಇದ್ದೇವೆ ಅನ್ನುವ ಭಾವನೆಯಿಂದ ಯಾರು ಆಲೋಚಿಸುತ್ತಾ ಆ ಭಗವಂತನ ಹೊಟ್ಟೆಯನ್ನು, ಉದರ ಪ್ರದೇಶವನ್ನು ಯಾರು ದರ್ಶನ ಮಾಡುತ್ತಾರೋ ಅವರು ಇಡೀ ಜೀವನದಲ್ಲಿ ಸದಾಕಾಲ ತೃಪ್ತಿಯಿಂದ, ಆನಂದದಿಂದ, ಭಗವತ್ ಚಿಂತನೆಯಿಂದ ಇರುತ್ತಾರೆ ಎಂದು ಈ ಶ್ಲೋಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳುತ್ತಾರೆ. ಮುಂದಿನ 5ನೇ ಶ್ಲೋಕ ನೋಡೋಣ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. 5ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಸ್ಮರಣೀಯಮುರೋ ವಿಷ್ಣೋ ಇಂದಿರಾವಾಸಮುತ್ತಮೈಃ ಅನಂತಂ ಅಂತವದಿದ ಭುಜಯೋರಂತರಂಗತಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. ಸ್ಮರಣೀಯಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ
ಅನಂತಂ ಅಂತವದಿವ ಭುಜಯೋರಂತರಂಗತಂ. ವಿಷ್ಣು ಎನ್ನುವುದರ ಅರ್ಥ ಸರ್ವವ್ಯಾಪಕತ್ವ ಅಂತ. ವಿಷ್ಣು ಅಂದರೆ ಸರ್ವವ್ಯಾಪಕವಾದ ಶಕ್ತಿ, ಪರಬ್ರಹ್ಮ ಸ್ವರೂಪವಾದ ಶಕ್ತಿ. ಇಂತಹ ಮಹಾವಿಷ್ಣುವು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಂದರೆ ಅಣು, ರೇಣು, ತೃಣ, ಕಾಷ್ಟ, ಪರಿಪೂರ್ಣ ಗೋವಿಂದ ಅಂತ ನಾವು ಹೇಳ್ತೇವೆ. ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ. ಇಂತಹ ಭಗವಂತನು ಎಲ್ಲದರಲ್ಲೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಆವರಿಸಿದ್ದಾನೆ. ಜಗತ್ತಿನ ಪ್ರಭುವಾಗಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಅಥವಾ ಮಹಾವಿಷ್ಣುವಿನ ಎದೆಯ ಭಾಗವನ್ನು ವೀಕ್ಷಿಸಬೇಕು. ಈ ಎದೆಯ ಭಾಗದಲ್ಲಿ ಅಥವಾ ಹೃದಯ ಭಾಗದಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನವಾಗಿದೆ. ಅವನ ವಕ್ಷಸ್ಥಾನ ಅಂತ ಹೇಳ್ತೇವೆ ನಾವು. ಆ ವಕ್ಷಸ್ಥಾನದಲ್ಲಿ ಮಹಾಲಕ್ಷ್ಮಿಯು ಸದಾಕಾಲ ವಾಸವಾಗಿರುತ್ತಾಳೆ. ಅವನ ತೋಳುಗಳು ಎಲ್ಲ ಕಡೆಯೂ ವ್ಯಾಪಿಸಿವೆ, 14 ಲೋಕದಲ್ಲೂ ವ್ಯಾಪಿಸಿವೆ, ಈ ಜಗತ್ತನ್ನು ರಕ್ಷಿಸುತ್ತಿವೆ. ಅಂತಹ ಪರಮಾತ್ಮನ ಎದೆಯನ್ನು ದರ್ಶನ ಮಾಡಿದರೆ ಸದಾಕಾಲವೂ ಎಲ್ಲ ಕೆಟ್ಟ ಘಟನೆಗಳಿಂದ, ದುಷ್ಟರಿಂದ ನಮಗೆ ರಕ್ಷಣೆ ಸಿಗುತ್ತದೆ. ಹಾಗಾಗಿ ಭಗವಂತನ ಎದೆಯನ್ನು ಸ್ಮರಿಸಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ನಮಗೆ ದೊರಕುತ್ತದೆ. ಶ್ರೀಮನ್ನಾರಾಯಣನ ಅಥವಾ ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆಯು ಮತ್ತು ಅವನ ಸಂಪೂರ್ಣವಾದ ಕೃಪಾ ಕಟಾಕ್ಷವು ನಮಗೆ ದೊರಕುತ್ತದೆ ಎಂದು ನಾವು ತಿಳಿಯಬೇಕು. ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, 6ನೇ ಶ್ಲೋಕದಲ್ಲಿ, ಶಂಖಚಕ್ರಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದೃಕ್ಷ ಕೇವಲೋದ್ಯೋಗಿನೋ ನಿಶಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ವಂದೇ. ಭಗವಂತನಿಗೆ, ಶ್ರೀ ಮಹಾವಿಷ್ಣುವಿಗೆ 4 ತೋಳುಗಳು ಇವೆ. ಭಗವಂತನು ಈ ತನ್ನ 4 ತೋಳುಗಳಲ್ಲಿ ಒಂದು ಕೈಯಲ್ಲಿ ಜ್ಞಾನಪ್ರದವಾದ ಶಂಖವನ್ನು ಹಿಡಿದುಕೊಂಡು ತಾನು ಅಜ್ಞಾನವನ್ನು ಕಳೆದು ಜ್ಞಾನವನ್ನೇ ಕೊಡುತ್ತೇನೆ ಎಂದು ತಿಳಿಸುತ್ತಾ ಇದ್ದಾನೆ. ಇನ್ನೊಂದು ಕೈಯಲ್ಲಿ, ಅಂದರೆ ಬಲಗೈಯಲ್ಲಿ, ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ದುಷ್ಟರ ಸಂಹಾರ ಕಾರ್ಯವನ್ನು, ಶಿಷ್ಟರ ರಕ್ಷಣಾ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಸೂಚಿಸುತ್ತಾ ಇದ್ದಾನೆ. 3ನೇ ಕೈಯಲ್ಲಿ ಹಿಡಿದಿರುವ ಗದೆ ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಸೂಚಕವಾಗಿದೆ. ಇದು ಮುಖ್ಯ ಪ್ರಾಣದೇವರ ಕೈಯಲ್ಲಿರುವ ಆಯುಧವೂ ಆಗಿದೆ. 4ನೇ ಕೈಯಲ್ಲಿರುವ ಪದ್ಮದ ಹೂವು ಭಗವಂತನು ಆತನ ಭಕ್ತರಿಗೆ, ಶಿಷ್ಟರಿಗೆ, ಜ್ಞಾನಿಗಳಿಗೆ ಅತ್ಯಂತ ಮೃದು ಹೃದಯಿಯಾಗಿದ್ದಾನೆ ಎಂದು ಸೂಚಿಸುತ್ತದೆ. ಅವರಿಗೆ ಬೇಕಾದ ವರಗಳನ್ನು ಕೊಟ್ಟು ಕೊನೆಗೆ ಮೋಕ್ಷವನ್ನೇ ಕೊಟ್ಟು ಉದ್ಧಾರ ಮಾಡುವ ಸಂಕೇತವನ್ನು ಈ ಶಂಖ ಚಕ್ರ ಗದಾಪದ್ಮಗಳು ಸೂಚಿಸುತ್ತಿವೆ. ಇಂಥ ಈ ಭಗವಂತನ 4 ತೋಳುಗಳನ್ನು ಚಿಂತಿಸಿದರೆ ಜ್ಞಾನ, ಭಕ್ತಿ, ವೈರಾಗ್ಯ ಜೊತೆಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುತ್ತವೆ ಎಂದು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. 7ನೇ ಶ್ಲೋಕದಲ್ಲಿ ಶ್ರೀಮನ್ಮಧ್ವಾಚಾರ್ಯರು ಹೀಗೆ ಹೇಳುತ್ತಾರೆ, ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ಕೌಸ್ತುಭಭಾಸಕಂ ವೈಕುಂಠಸ್ಯಾಖಿಲ ವೇದ ಉದ್ಗೀರ್ಯಂತೆ ಸ್ನಿಶಪ್ಯತಃ. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನ ಕುತ್ತಿಗೆಯನ್ನು ನಂತರ ನಾವು ದರ್ಶಿಸಬೇಕು.
ಮೊದಲು ಪಾದಪದ್ಮಗಳನ್ನು ದರ್ಶಿಸಿ, ಅನಂತರ ಸೊಂಟವನ್ನು ದರ್ಶಿಸಿ, ಅನಂತರ ಉದರವನ್ನು ದರ್ಶಿಸಿ, ಅನಂತರ ವಕ್ಷಸ್ಥಳ ಎದೆ ಅಥವಾ ಹೃದಯವನ್ನು ದರ್ಶಿಸಿ, ನಂತರ ಕಂಠ ಪ್ರದೇಶವನ್ನು ದರ್ಶಿಸಬೇಕು. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನ ಕುತ್ತಿಗೆಯು ಅದ್ಭುತವಾದ ಕೌಸ್ತುಭಮಣಿಯಿಂದ ಅಲಂಕರಿಸಲ್ಪಟ್ಟಿದೆ. ಆ ಪರಮಾತ್ಮನ ಕಂಠ ಪ್ರದೇಶದಲ್ಲಿ 4 ವೇದಗಳು ನೆಲೆ ನಿಂತಿವೆ. ಅಂತಹ ಭಗವಂತನ ಕಂಠ ಪ್ರದೇಶವನ್ನು ಸದಾಕಾಲ ಚಿಂತಿಸುತ್ತಾ ಇದ್ದರೆ ನಮಗೆ ಜ್ಞಾನವು ಸುಲಭವಾಗಿ ದೊರಕುತ್ತದೆ ಎಂದು ಈ ಶ್ಲೋಕದ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ಮುಂದಿನ 8ನೇ ಶ್ಲೋಕದಲ್ಲಿ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾ ಪಾಪನೋದಿದ್ಯಂ ಶ್ರೀಪತೆ ಮುಖಪಂಕಜಂ ಎಂದು ಹೇಳ್ತಾರೆ. ಅಂದರೆ ಮುಖವನ್ನು ಶ್ರೀಕೃಷ್ಣನ ಮಹಾವಿಷ್ಣುವಿನ ಮುಖವನ್ನು ದರ್ಶನ ಮಾಡಬೇಕು. ಭಗವಂತನ ಮುಖವು ಕಮಲದಂತಿದೆ. ಕಮಲದಂತೆ ಅತ್ಯಂತ ಮೃದುವಾಗಿ, ಅತ್ಯಂತ ವಿಶಾಲವಾಗಿ, ಅತ್ಯಂತ ಚಂದವಾಗಿ ಇದೆ. ಈ ಶ್ರೀಮುಖದ ಕಾಂತಿಯು ಸಾವಿರಾರು ಹುಣ್ಣಿಮೆಗಳು ಒಂದೇ ಸಲ ಬಂದರೆ ಆ ಕಾಂತಿಯು ಎಷ್ಟಿರುತ್ತದೋ ಅದಕ್ಕಿಂತಲೂ ಅತೀ ಹೆಚ್ಚಿನದಾದ ಕಾಂತಿಯುಳ್ಳ ಮುಖವು ಭಗವಂತನ ಮುಖವಾಗಿದೆ. ಈ ಕಾಂತಿಯೇ ಭಗವಂತನ ಜ್ಞಾನದ ಬೆಳಕಾಗಿದೆ. ಈ ಕಾಂತಿಯು ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಟ್ಟು ಲೌಕಿಕ ಬಂಧನಗಳಿಂದ, ದುಃಖಗಳಿಂದ ನಮ್ಮನ್ನು ಪಾರು ಮಾಡುತ್ತದೆ. ಇಂತಹ ಪರಮಾತ್ಮನ ಮುಖಾರವಿಂದವನ್ನು ಹೊಗಳಿದರೆ, ಅರ್ಚಿಸಿದರೆ, ದರ್ಶಿಸಿದರೆ ಭಕ್ತನ ಸಮಸ್ತ ಪಾಪಗಳು ಕಳೆಯುತ್ತವೆ. ಹಾಗಾಗಿ ಭಗವಂತನ ಮುಖವನ್ನು ಸದಾಕಾಲ ಸ್ಮರಿಸಬೇಕು, ಜ್ಞಾಪಿಸಬೇಕು, ದರ್ಶಿಸಬೇಕು ಎಂದು ಇಲ್ಲಿ ಈ ಶ್ಲೋಕವು ಹೇಳುತ್ತಾ ಇದೆ. ಮುಂದಿನ 9ನೇ ಶ್ಲೋಕದಲ್ಲಿ ಪೂರ್ಣಾನನ್ಯ ಸುಖೋದ್ಭಾಸಿಂ ಅಂಧಸ್ಮಿತಮಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪ್ರದಪ್ರದಂ. ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಪರಮಾತ್ಮನ ಮುಖವು ಹೇಗಿದೆ ಎಂದರೆ, ಪರಮಾತ್ಮನ ಮುಖವು ಸದಾಕಾಲ ಮುಗುಳು ನಗೆಯಿಂದ ಕಂಗೊಳಿಸುತ್ತಾ ಇದೆ, ನಗುತ್ತಾ ಇದೆ. ಈ ಮುಗುಳು ನಗೆಯು ಬ್ರಹ್ಮಾನಂದದ ಪ್ರತೀಕವಾಗಿದೆ. ಪರಮಾತ್ಮನು ಸದಾಕಾಲ ಆನಂದಮಯನಾಗಿದ್ದಾನೆ, ಬ್ರಹ್ಮಾನಂದಮಯನಾಗಿದ್ದಾನೆ. ಈ ಆನಂದಕ್ಕಿಂತ ಮಿಗಿಲಾದ ಆನಂದವೇ ಇಲ್ಲ. ಇದನ್ನು ಬ್ರಹ್ಮಾನಂದ ಅಂತ ನಾವು ಕರೆಯುತ್ತೇವೆ. ಈ ಪರಮಾತ್ಮನ ಈ ಮುಖವು ನೋಡುವ ಜ್ಞಾನಿ ಭಕ್ತರಿಗೆ ಮೋಕ್ಷಾನಂದವನ್ನೇ ಕರುಣಿಸುತ್ತದೆ. ಭಗವಂತನ ಇಂತಹ ಅಪೂರ್ವ ಮುಗುಳು ನಗೆಯನ್ನು ನಾವು ಚಿಂತಿಸುತ್ತಿರಬೇಕು. ಭಗವಂತನ ಮೂರ್ತಿಯನ್ನು ನೋಡಿದಾಗಲಿ, ಹೃದಯದಲ್ಲಿ ಭಗವಂತನನ್ನು ಪ್ರತಿಷ್ಠಾಪಿಸಿಕೊಂಡು ಆ ಮೂರ್ತಿಯನ್ನು ಪೂಜಿಸಿದಾಗಲಿ, ಭಗವಂತನ ಮುಖವನ್ನು ನೋಡಿದಾಗ ಭಗವಂತನ ಆನಂದಮಯಿಯಾದ ಮುಗುಳು ನಗೆ ಸಹಿತವಾದ ಮುಖವನ್ನು ನಾವು ದರ್ಶಿಸುತ್ತಾ ಇದ್ದೇವೆ ಎಂದು ಭಾವಿಸಿ ನೋಡಿದರೆ ಸಕಲ ಸೌಭಾಗ್ಯಗಳು ನಮಗೆ ಉಂಟಾಗುತ್ತದೆ ಎಂದು ಹೇಳುತ್ತಾ 10ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಪೂರ್ಣ ಆನಂದ ಸ್ವರೂಪಿಯಾಗಿರುವ ಶ್ರೀರಾಮ, ಶ್ರೀಕೃಷ್ಣ, ಮಹಾವಿಷ್ಣು ಇದು ಎಲ್ಲವೂ ಒಂದೇ ಆಗಿದೆ. ಈ ರೂಪವನ್ನು
ವೈಕುಂಠಪತಿಯ ಈ ರೂಪವನ್ನು, ದಯಾಭರಿತ ಮತ್ತು ಪ್ರೀತಿ ತುಂಬಿದ ನೋಟವನ್ನು ನಾನು ಸದಾಕಾಲ ಸ್ಮರಿಸುತ್ತೇನೆ. ಈ ನೋಟವನ್ನು ನಾನು ಸದಾಕಾಲ ಸ್ಮರಿಸುತ್ತಾ ಆ ಪರಮಾತ್ಮನ ದಯೆಗೆ ಪಾತ್ರನಾಗುತ್ತಾ ಇದ್ದೇನೆ. ಆ ಪರಮಾತ್ಮನ ದಯಾಭರಿತ ನೋಟವು ಅಮೃತ ಸಮಾನವಾಗಿದೆ, ಅಮೃತ ಸಾಗರದಂತಿದೆ. ಅದು ಸಂಸಾರದ ಎಲ್ಲ ದುಃಖವನ್ನು, ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾ ಇದೆ ಎನ್ನುವ ಆಲೋಚನೆಯೊಂದಿಗೆ, ಎನ್ನುವ ಭಾವನೆಯೊಂದಿಗೆ ಭಗವಂತನ ಮುಖದರ್ಶನವನ್ನು ಮಾಡಬೇಕು ಎಂದು ಹೇಳುತ್ತಾ 11ನೇ ಶ್ಲೋಕದಲ್ಲಿ ಯತಿಗಳು ಹೀಗೆ ಹೇಳುತ್ತಾರೆ. ಧ್ಯಾಯೇದಜಪ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಟ್ಯಾದಿ ಪದದಾಯಿ ವಿಮುಕ್ತಿದಂ. ಭಗವಂತನ ಹುಬ್ಬುಗಳು ಅತ್ಯಂತ ಆಕರ್ಷಣೀಯವಾಗಿವೆ. ಈ ಹುಬ್ಬುಗಳನ್ನು ದರ್ಶಿಸುವುದರಿಂದ ಚತುರ್ಮುಖ ಬ್ರಹ್ಮನು ಈ ಹುಬ್ಬುಗಳಲ್ಲಿ ಇದ್ದಾನೆ. ಹಾಗಾಗಿ ಸಮಸ್ತ ದೇವತೆಗಳ ಆಶೀರ್ವಾದವು ಮಹಾವಿಷ್ಣುವಿನ ಆಶೀರ್ವಾದ ಜೊತೆಗೆ ಸಿಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ 12ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುಃ ಕೃಣೋಂತೋಂತಂ ಯದ್ಗುಣಾನಾಮಜಾದಯಃ. ಸದಾಕಾಲವು ಭಗವಂತನನ್ನು ಸ್ತುತಿಸುತ್ತಾ, ಪ್ರಾರ್ಥಿಸುತ್ತಾ, ಅವನ ನಾಮಜಪವನ್ನು ಮಾಡಿಸುತ್ತಾ, ಮನಸ್ಸಿನಲ್ಲಿ ಅವನ ದರ್ಶನವನ್ನು ಮಾಡುತ್ತಾ ಇರಬೇಕು. ವಿಶೇಷವಾಗಿ ಮನುಷ್ಯನು ತಾನು ದೇಹವನ್ನು ಬಿಡುವ ಅಂತ್ಯಕಾಲದಲ್ಲಿ, ಅಂದರೆ ಮರಣಕಾಲದಲ್ಲಿ ಭಗವಂತನ ಆಲೋಚನೆಯೊಂದಿಗೆ, ಸ್ಮರಣೆಯೊಂದಿಗೆ ಈ ದೇಹವನ್ನು ಬಿಡಬೇಕು ಎಂದು ಸ್ಪಷ್ಟವಾಗಿ, ಹಾಗೆ ಸದಾಕಾಲವೂ ಭಗವಂತನ ಚಿಂತನೆ ಇದ್ದರೆ ಮಾತ್ರ ಅಂತ್ಯಕಾಲದಲ್ಲಿ ಭಗವಂತನ ಚಿಂತನೆ ನಮಗೆ ಸಿಗುತ್ತದೆ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಸಹ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಇರುತ್ತಾರೆ. ಅಂತಹ ಮಹಾವಿಷ್ಣುವಿನ ಮುಖದರ್ಶನವನ್ನು ನಾವು ಮಾಡುತ್ತಾ ಇರಬೇಕು. ಹೀಗೆ ಒಟ್ಟಾರೆ ಈ 12 ಸ್ತೋತ್ರದಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಮೂರ್ತಿಯನ್ನು ಹೇಗೆ ನೋಡಬೇಕು, ಭಗವಂತನನ್ನು ಹೇಗೆ ಚಿಂತಿಸಬೇಕು, ಆ ಮೂರ್ತಿಯನ್ನು ನೋಡಿದಾಗ ಜ್ಞಾನ ಸಹಿತ ಚಿಂತನೆಯೊಂದಿಗೆ ಆ ಮೂರ್ತಿಯನ್ನು ನೋಡಬೇಕು. ಅಥವಾ ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಹೃದಯ ಕಮಲದಲ್ಲಿ ಭಗವಂತನನ್ನು ಹೇಗೆ ಚಿಂತಿಸಬೇಕು ಎಂದು ಈ 12 ಸ್ತೋತ್ರದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಅತೀ ಸುಂದರವಾಗಿ, ಅತೀ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆ ಮುಖ್ಯವಾಗಿ ಮೊದಲನೇದಾಗಿ ಭಗವಂತನ ಪಾದ ಕಮಲಗಳನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ಎರಡನೇದಾಗಿ ಭಗವಂತನ ಸೊಂಟವನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ಮೂರನೇದಾಗಿ ಭಗವಂತನ ಉದರವನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ನಾಲ್ಕನೆಯದಾಗಿ ಭಗವಂತನ ವಕ್ಷಸ್ಥಳವನ್ನು, ಹೃದಯವನ್ನು, ಎದೆಯನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ಅನಂತರ ಕಂಠ ಪ್ರದೇಶವನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ಭಗವಂತನ 4 ಭುಜಗಳನ್ನು, ಶಂಖ, ಚಕ್ರ, ಗದ, ಪದ್ಮ ಸಹಿತವಾದ 4 ಭುಜಗಳನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ನಂತರ ಭಗವಂತನ ಪೂರ್ಣಾನಂದ ಸ್ವರೂಪವಾದ ಮುಖವನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು.
ಭಗವಂತನ ಹುಬ್ಬುಗಳನ್ನು ದರ್ಶಿಸಬೇಕು ಮತ್ತು ಚಿಂತಿಸಬೇಕು. ಹೀಗೆ ನಾವು ಭಗವಂತನನ್ನು ಪೂಜೆ ಮಾಡಿದರೆ, ದರ್ಶನ ಮಾಡಿದರೆ, ಧ್ಯಾನಿಸಿದರೆ ನಮಗೆ ಸಕಲ ಸೌಭಾಗ್ಯಗಳು, ಮೋಕ್ಷವೇ ನಮಗೆ ಸಿಗುತ್ತದೆ ಎಂದು ಇಲ್ಲಿ ಆನಂದ ತೀರ್ಥರು, ಶ್ರೀಮನ್ ಮಧ್ವಾಚಾರ್ಯರು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳುತ್ತಾರೆ. ಹಾಗಾಗಿ ನಾವು ಇದನ್ನು ಆಚರಿಸೋಣ ಎನ್ನುವಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.